ಪರಮಾತ್ಮ, ನನ್ನ ಸಂಗಡ ಬಾ. ಕೆಲವು ರಹಸ್ಯದ ವಿಚಾರವನ್ನು ನಿನ್ನೊಡನೆ ಮಾತನಾಡಬೇಕಾಗಿದೆ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕಾರಣ ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡುಬರುವೋ ಇಲ್ಲವೋ ಎಂದು ನಿಧಾನವಾಗಿ ಯೋಚಿಸಿ ನೋಡು. ಪರಮಾತ್ಮ ಹರೇ ಪಾವನ ನಾಮ. ಕಾರಣ ಪರಮಾತ್ಮ, ಪರಮಾತ್ಮ ಹರೇ ಪಾವನ ನಾಮ. ಪಾಮರರೋಳು ಕೃಪೆಯ ತೋರಿದೆಯೇ ಸ್ವಾಮಿ. ಪಾಮರರೋಳು ಕೃಪೆಯ ತೋರಿದೆಯೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಇಳೆಯುಳು ಜನ್ಮವ ಹರಿಯದಾಯನ್ನನು ಇಳೆಯುಳು ಜನ್ಮವ ಹರಿಯದಾಯನ್ನನು ಶ್ರೀಲೋಲನೆ ಅತಿ ಪ್ರೇಮದಲ್ಲಿ ಕಾಯ್ದೆ. ಕಾರಣ ಪರಮಾತ್ಮ, ಶ್ರೀಲೋಲನೆ ಅತಿ ಪ್ರೇಮದಲ್ಲಿ ಕಾಯ್ದೆ. ಪರಮಾತ್ಮ ಹರೇ ಪಾವನ ನಾಮ. ಶ್ರೀರಮಣಂ ಅಖಿಲ ಗುಣಗಣವಾರಿಧಿ ಸೋಮಂ ಸಮಸ್ತ ಜಗದಾನಂದಂ ವಾರಿಜ ಭವದಾತನಿ. ಈ ಧಾರುಣಿಯೋ ನಿನಗೆ ನಾನ್ ಸಮನೆ. ಕುಲಹೀನನು ನಾನು ದೇವಾ. ಬಳಲಿದೇನೆ ಐ ಸ್ವಾಮಿ ತರಳನ ಆಧರಿಸಲು. ಬಳಲಿದೇನೆ ಐ ಸ್ವಾಮಿ ತರಳನ ಆಧರಿಸಲು. ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ. ಪರಮಾತ್ಮ, ಕುಲಗೋತ್ರವಿಲ್ಲದ
ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ ಕರ್ಣ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಸೂರ್ಯನೇ ನಿನ್ನ ಜನಕ, ಕುಂತಿದೇವಿಯೇ ನಿನ್ನ ತಾಯಿ. ಕರ್ಣ, ಲೋಕೈಕ ವೀರರಾದ ಆ ಪಾಂಡವರೇ ನಿನ್ನ ಸಹೋದರರು. ಕರ್ಣ, ಪರಮಾತ್ಮ, ತಾವು ಹೇಳುತ್ತಿರುವ ಮಾತುಗಳು ಬಹಳ ಆಶ್ಚರ್ಯವಾಗಿದೆ ಅಲ್ಲ. ಓಹೋ, ಮರೆತಿದ್ದೆನು, ಇದು ಯುದ್ಧದ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯಲು ಈ ರೀತಿಯಾಗಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಇದು ನ್ಯಾಯವೇ ಕರ್ಣ? ಬಹುದಿನ ನೊಂದೇ ಬಂಧುಗಳಾರೆಂದು ಪರಮಾತ್ಮ, ಬಹುದಿನ ನೊಂದೇ ಬಂಧುಗಳಾರೆಂದು ಇಂದು ವದನಪನಿಂದೇಲಿ ಬಂದೆ. ಪರಮಾತ್ಮ, ಇಂದು ವದನಪನಿಂದೇಲಿ ಬಂದೆ, ಬಂಧ ವಿಮೋಚನ ಮಾರ್ಗವನರಿಯದೆ. ಬಂಧ ವಿಮೋಚನ ಮಾರ್ಗವನರಿಯದೆ ದೇವಾ, ಶೋಧನೆ ಹೇರಿದು ಶಾಪ ಪಾಪಿತ್ಯಾದೆ ಪರಿತಾಪ ಕೀಡಾದೆ ದೇವಾ, ಶೋಧನೆ ಹೇರಿದು ಶಾಪ. ಕೃಷ್ಣ ಪರಮಾತ್ಮ, ಜನ್ಮ ರಹಸ್ಯದ ಅಂತರವರಿತು ಜನುಮಧಾತೆಯ ನಿರ್ದಯವರೆತೋ ಕೃಷ್ಣ. ಕೃಷ್ಣ, ಜನ್ಮ ರಹಸ್ಯದ ಅಂತರವರಿತು ಜನುಮಧಾತೆಯ ನಿರ್ದಯವರೆತು ಜೀವಿಸಲೇ ಪರಿ ಸಹಚರ ಸಮಗೂಡಿ ಜೀವಿಸಲೇ ಪರಿ ಸಹಚರ ಸಮಗೂಡಿ ಪಾತಕಿ ಜೀವನ ಸಂಕಟ ತಾಳಿನ ಪಾತಕಿ ಜೀವನ ಸಂಕಟ ತಾಳಿನ ದೇವಾ, ಶೋಧನೆ ಶಾಪ ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ, ಶೋಧನೆ
ಕಾರಣ ತಾವು ಹೇಳುತ್ತಿರುವ ಮಾತುಗಳು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲಿಲ್ಲ ಸೂತ, ನೀಚ, ಹೇ ಹೀನ ಕುಲದವನೆಂದು ಹೀಯಾಡುತ್ತಿರುವಲ್ಲ. ಹೇಗೆ ಪರಮಾತ್ಮ, ನಾನಿಂತವನೆಂಬ ವಿಚಾರ ಅವರಿಗೆ ತಿಳಿಯದೆ? ತಿಳಿಯದು ಕಾರಣ ನಿನ್ನ ತಾಯಿಯಾದ ಕುಂತಿದೇವಿಯು ಹಿಂದೆ ದುರ್ವಾಸ ಮುನಿಗಳಿಂದ 5 ಮಂತ್ರವನ್ನು ಹೊಂದಿ ಅವು ಫಲಿಸುವವೋ ಇಲ್ಲವೋ ಎಂದು ಅವುಗಳಲ್ಲಿ ಒಂದಾದ ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡುವುದು ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಇಲ್ಲ ಇಲ್ಲ ದೇವ, ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ. ಮಾತನ್ನು ಪ್ರೇಮದಿ ಲಾಲಿಸುವೀರ, ಮಾತನ್ನು ಪ್ರೇಮದಿ ಲಾಲಿಸುವೀರ, ಸುರಚಿರ ಸರದರ ಶರಣರ ಪೊರೆವೆನೆ, ಸುರಚಿರ ಸರದರ ಶರಣರ ಪೊರೆವೆನೆ, ಮಾತನ್ನು ಪ್ರೇಮದಿ ಲಾಲಿಸುವೀರ. ಪಾಂಡು ಕುವರರ ಸೇರುತ್ತೆ ನೀನು, ಪಾಂಡು ಕುವರರ ಸೇರುತ್ತೆ ನೀನು, ದರೆಯನ್ನು ಪೋರೈ ಧರ್ಮದಿ ನಿರುತ, ದರೆಯನ್ನು ಪೋರೈ ಧರ್ಮದಿ ನಿರುತ, ಅನುಜರ ಸೇರೈ ಕರುಣವ ತೋರೈ, ಅನುಜರ ಸೇರೈ ಕರುಣವ ತೋರೈ. ಸರದರ ಶರಣರ ಪೊರೆವೆನೆ, ಸುರದಿರ ಶರಣರ ಶರಣರ ಪೊರೆವೆನೆ, ಮಾತನ್ನು ಪ್ರೇಮದಿ ಲಾಲಿಸುವೀರ. ತಾನ ಶೂರನ ನಾಂದಿಗೆ ಬಿರುದ ಕರ್ಣ, ಶೂರನ ನಾಂದಿಗೆ ಬಿರುದ, ತಾನ ಶೂರನ ನಾಂದಿಗೆ ಬಿರುದ, ಮೆರೆಸಿಗ ನಿಜ ವರಗುಣಶೀಲ, ಮೆರೆಸಿಗ ನಿಜ ವರಗುಣಶೀಲ, ಪರಹಿತ ಪ್ರೇಮಿ ದುಷ್ಕೃತಗಾಮಿ, ಪರಹಿತ ಪ್ರೇಮಿ ದುಷ್ಕೃತಗಾಮಿ, ನೀ ನಿಷ್ಕ್ರಾಮಿ, ನೀ ನಿಷ್ಕ್ರಾಮಿ, ಸುರತಿರ ಸರದರ ಶರಣರ ಪೊರೆವೆನೆ, ಸುರತಿರ ಶರಣರ ಶರಣರ ಪೊರೆವೆನೆ, ಮಾತನ್ನು ಪ್ರೇಮದಿ ಲಾಲಿಸುವೀರ, ಲಾಲಿಸುವೀರ ಕರ್ಣ. ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ಹಿಂದೆ ದೂರ್ವಾಸ ಮುನಿಗಳಿಂದ 5 ಮಂತ್ರವನ್ನು ಫಲಿಸಿ ಅವು ಫಲಿಸುವವೋ ಇಲ್ಲವೆಂದು ಅದರಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಫಲಿಸಲು ಹೋಗಿ ಆಗ ನೀನು ಜನಿಸಿದೆ. ಲೋಕದ ಅಪವಾದಕ್ಕೆ ಎದರಿ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತನ ಕೈಯಲ್ಲಿ ಸಿಕ್ಕಿದೆ. ಸೂತರು
ಅತ್ಯಂತ ಪ್ರೀತಿಯಿಂದ ನಿನ್ನನ್ನು ಸಾಕಿಸಲು ಇದರು ಕರ್ಣ. ಕರ್ಣ, ಪರಮಾತ್ಮ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದ ಕೆಳಗೆ ಬೀಳಿಸುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡುವಂತೆ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತುಗಳು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ನೀಚ, ಸೂತ, ಹೀನ ಕುಲದವನೆಂದು ಹೀಯಾಳಿಸುತ್ತಿರುವರಲ್ಲ. ಹೇಗೆ ಪರಮಾತ್ಮ, ನಾನಿಂತವನೆಂಬ ವಿಚಾರ ಅವರಿಗೆ ತಿಳಿಯದೆ? ತಿಳಿಯದು ಕಾರಣ, ನಿನ್ನ ಜನ್ಮ ರಹಸ್ಯವು ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ನಿನ್ನ ಸಹೋದರಾದ ಪಾಂಡವರಿಗಾಗಲಿ ನಿನ್ನನ್ನು ನೋಡಿದಾಗಲೆಲ್ಲ ನಿನ್ನ ತಾಯಿ ಕೃಷ್ಣ, ಆ ಕರ್ಣನ್ಯಾರು, ಅವನನ್ನು ನೋಡಿದರೆ ಮುರುಕ ಉಂಟಾಗುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಆದರೆ ಇಲ್ಲಿವರೆಗೂ ನಾನು ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಗೆ ತಿಳಿಸಿರಲಿಲ್ಲ. ಈಗ ತಾನೇ ನಿನ್ನ ಜನ್ಮ ರಹಸ್ಯವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು ಕರ್ಣ. ಅವಳು ಅತ್ಯಂತ ಪ್ರೀತಿಯಿಂದ ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಏನು ಹೇಳಿದೆ ಪರಮಾತ್ಮ? ನನ್ನ ತಾಯಿಯು ನನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುತ್ತಿರುವಳೆ? ಕರ್ಣ, ನಿಜವಾಗಲೂ ನಿನ್ನ ತಾಯಿ ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಆದರೆ ಅವಳ ಮನಸ್ಸನ್ನು ಮಾತ್ರ ನೋಯಿಸಬೇಡ ಕರ್ಣ. ನಾನಿನ್ನು ಬರಲೇ? ತಮ್ಮ ಚಿತ್ತ. ಪರಮಾತ್ಮನೆಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆ ಬಲವುಳ್ಳ ರುದ್ರಾಂಶನಾದ ಸಂಭೂತನಾದ ಭೀಮಸೇನನು ಅವನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಅನುಜರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿಯರು ನನ್ನ ಜನನಿ ಜನಕರೇ. ಅಯ್ಯೋ, ಸೂತ ಪುತ್ರನಾಗಿ ಜನಿಸಿ ಪಾಂಡುಕುಮಾರರಾಗಿ ಜನಿಸಿ ಪಾಂಡುಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ. ಹೇ ಪಾಪಿ ಕರ್ಣ, ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ. ಕೊಲ್ಲಲೇ ಪಾಂಡುಕುಮಾರರಂ ನಾಂ ಕೊಲ್ಲಲೇ. ದುರದೋಷಂ ಬಂದಿರನು ನಾ ಕೊಲ್ಲುವುದೇ. ಕೊಲ್ಲಲಾಂ ಬಿಟ್ಟೊಡೆ ಕೌರವೇಂದ್ರಧರೆಯೊಳ್ ಸಿರಿ ಸಂಪತ್ತಿನಿಂದಾಳ್ವನೇ. ಚಲದಿಂ ಪಾರ್ಥನರುಂಡವಂ ಹರಿದು ಅರ್ಜುನ, ಹೇ ಅರ್ಜುನ, ಚಲದಿಂ ಪಾರ್ಥನರುಂಡವಂ ಹರಿದು ಮತ್ಸ್ವಾಮಿಗೆ ಮತ್ಸ್ವಾಮಿಗೆ ಆನಂದ ಸ್ವಾಮಿ ಕೌರವೇಶ್ವರನಿಗೆ ಮತ್ಸ್ವಾಮಿಗೆ ಆನಂದವಂ ತಲಿಸಲ್ಕಾಗದೆ ಪಾರ್ಥನ ಘೋರ ಶರಗೆನ ಸುತ್ತಾಗಲೇ.
ಏನಿದು ಕನಸೆ ಅಥವಾ ನಿಜವೇ? ಇಲ್ಲ ಇಲ್ಲ, ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಕರ್ಣನ ಉದಾರ ಹೃದಯವನ್ನರಿತ ಕೌರವರು ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನು ಇದೆಲ್ಲವನ್ನು ಕೇಳಿದರೂ ಸಹ ಕೇಳದವನಂತೆ ಸುಮ್ಮನಿದ್ದನು. ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯುತ್ತಿಲ್ಲ. ಕರ್ಣ, ನಿನ್ನನ್ನು ನೋಡಿದರೆ ನನಗೆಷ್ಟು ದುಃಖ ಗೊತ್ತೇ. ಶಕುನಿ, ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಸಭೆಯಲ್ಲೇನು ನಡೆಯಿತು? ಮರೆಮಾಚದೆ ಹೇಳು. ಕೃಷ್ಣನು ಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗಲೇ ಬುದ್ಧಿ ಹೋದವನಾಗೆ ದ್ರೋಣಾದಿಗಳನ್ನು ಪಾಂಡವ ಪಕ್ಷದವರೆಂದು ನಿಂದಿಸಿದನು. ಅನಂತರ ಸಮಸ್ತ ಸಾಮಂತ ರಾಜರಿಗೂ ಯುದ್ಧಕ್ಕೆ ಸಿದ್ಧರಾಗುವಂತೆ ಆಜ್ಞೆ ಮಾಡಿದನು. ಕಡೆಗೆ ನಿನಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟಿಸಿದನು. ಆಗ ಭೀಷ್ಮನು ಕುರುಪಿತಾಮಹರು ಏನು ಹೇಳಿದರು ಶಕುನಿ? ಅಸೂಹೆಯಿಂದ ಹಾಗೆ ಹೇಳಿರಲಾರ, ಆದರೆ ಅವನ ಮಾತುಗಳಿಂದ ನಿನ್ನ ಸೇನಾಧಿಪತ್ಯದ ಆಸೆ ಭಂಗವಾಯಿತು. ಶಕುನಿ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ಆದರೆ ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚೆಲ್ಲಿಸುವಂತೆ ಮಾಡಿದವರಾರು ಶಕುನಿ? ಯಾರಾದರೂ ಆಗಲಿ ಬಿಡಯ್ಯ. ಆದರೆ ನೀನು ಕೃಷ್ಣನೊಡನೆ ರಥವನ್ನೇರಿ ಹೊರಟೆ ಅಷ್ಟೆ. ಈ ವಿಚಾರವನ್ನು ಕುರು ಪಿತಾಮಹರು ಆ ದುರ್ಯೋಧನನಿಗೆ ತಿಳಿಸಿದಂತಿದೆ. ಎಲ್ಲಿ ಆ ವ್ಯಸನಿಯಾದ ಕೃಷ್ಣನ ಸವಿನುಡಿಗಳಿಗೆ ವ್ಯಸನಾದೆಯೋ ಎಂದು ಆ ದುರ್ಯೋಧನನ ಸಂದೇಹ. ಕುರುಕುಲದ ಅರಸರಿಗೆ ಈ ಕರ್ಣನ ಸ್ವಾಮಿನಿಷ್ಠೆಯು ತಿಳಿದಿಲ್ಲವೇ ಶಕುನಿ? ತಿಳಿದಿರಬಹುದು, ಆದರೇನಂತೆ? ನಿನಗೂ ಆ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದು ಎಂದು ನಿರ್ಧಾರವಾಯಿತು. ಇದಕ್ಕೆಲ್ಲ ಕಾರಣರು ಆ ಭೀಷ್ಮರು. ಯಾರಾದರೂ ಆಗಲಿ ಬಿಡಯ್ಯ. ಆದರೆ ಕೆಲವರು ಸಭೆಯಲ್ಲಿ ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಏನು ಹೇಳಿದರು ಶಕುನಿ? ಆ ದುರ್ವಾರ್ತೆಗಳನ್ನು ನಾನು ನುಡಿಯಲಾರೆ. ಆದರೆ ಸೂತ ಕುಲದಲ್ಲಿ ಹುಟ್ಟಿದ ಪರಮಾತ್ಮ ಸ್ವಾಮಿ ನಿಷ್ಠೆಯಲ್ಲಿ ಎಂದು ನಿಂದಿಸಿದರು ಕರ್ಣ. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿರುವರು ಸ್ವಾಮಿ ಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಹುಚ್ಚ ಕುಲದವರಿಗೆ ಮೀಸಲಾಗಿಟ್ಟಿರುವರು. ಶಕುನಿ, ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಸಭೆಯಲ್ಲಿ ಭೀಷ್ಮರು ಜರಿದಪಮಾನವ, ಸಭೆಯಲ್ಲಿ ಭೀಷ್ಮರು ಜರಿದಪಮಾನವ, ಸಭೆಯಲ್ಲಿ ಭೀಷ್ಮರು ಜರಿದಪಮಾನವ. ಸಭೆಯಲ್ಲಿ ಭೀಷ್ಮರು ಜರಿದಪಮಾನಕ್ಕೆ ದುರ್ಯೋಧನನು ಸಮ್ಮತಿಸಿದನೇನು? ಹೌದೇ ಶಕುನಿ? ದುರ್ಯೋಧನನು ಸಮ್ಮತಿಸಿದನೇನು? ಶಕುನಿ ಸಹಿಸೆನು ಅಪಮಾನವ. ಶಕುನಿ 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 ಭವಸಾಗರವೋ ನವಭೀಕರವೋ
ಭವಸಾಗರವೋ ನವಭೀಕರವೋ ಭವಸಾಗರವೋ ನವಭೀಕರವೋ ಭವಸಾಗರವೋ ನವಭೀಕರವೋ ಹರಿಯನು ದೇವ ಈ ವಿಧಿ ಸಂಕಲ್ಪ ಹರಿಯನು ದೇವ ಈ ವಿಧಿ ಸಂಕಲ್ಪ ಶಕುನಿ ಸಹಿಸನು ಅಪಮಾನವ ಶಕುನಿ 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 ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಸೂತ ಪುತ್ರನೆಂದು ತಿಳಿದು ಮಕ್ಕಳು ಆಟವಾಡಲು ಬರುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನನ್ನ ಯಾವ ಪಾಪದ ಫಲಕ್ಕಾಗಿ ಈ ಸೂತ ಕುಲಕ್ಕೆ ತಳ್ಳಿದೆ ಎಂದು ಆ ದಿನಗಳು ಕಳೆದವು. ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದಿದ್ದೆ. ನನ್ನ ಮಾನ ಅಪಮಾನಗಳು ಗುಣವನ್ನವಲಂಬಿಸಿವೆ, ಕುಲವನ್ನಲ್ಲವೆಂದು ನಿಶ್ಚಯಿಸಿದ್ದೆ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ರಾಜಸ್ಥಾನದ ಸ್ಥಾನಮಾನಗಳು ದೊರೆತವು. ನಾನಿಂದು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಳಿಕ. ಆದರೂ ಈ ಜನ್ಮ ದುಷ್ಟಭೂತವು ನನ್ನನ್ನು ಬಿಟ್ಟಿಲ್ಲ ಶಕುನಿ. ಪ್ರತಿಷ್ಠಾಪರಾದ ಆರ್ಯರು ಸ್ವಕಲ್ಪಿತವಾದ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ವಿಸ್ತಾರವಿಲ್ಲ ಶಕುನಿ, ಭಾರತಕ್ಕೆ ವಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ಆ ದುರ್ಯೋಧನನು ನಿನ್ನ ಅವಾಜ್ಯ ಸ್ನೇಹವನ್ನು ತಿರಸ್ಕರಿಸಿದ ಪ್ರತೀಕಾರ ನಿನ್ನ ಕೈಯಲ್ಲಿರುವುದು. ಕುರುಕ್ಷೇತ್ರದಲ್ಲಿ ಭೀಷ್ಮನು ಪರಾಜಿತನಾಗುವವರೆಗೂ ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆ ಕೌರವರು ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲದ ಅಭಾವವು ಎಂತ ಅನರ್ಥ ಕಾಲವೆಂಬುದನ್ನು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದೇ ನನ್ನಿಂದಾಗದು ಶಕುನಿ. ಬೇರೆ ಉಪಾಯವಿಲ್ಲ ಅಂಗರಾಜ. ಇದಲ್ಲದೆ ದ್ರೋಣ ಶಲ್ಯಾದಿಗಳು ನಿನಗಿದಕ್ಕಿಂತಲೂ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸಿದಂತಿದೆ. ಸ್ವಪಕ್ಷದವರಿಂದಲೇ ಅಪಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಚಾರದಲ್ಲಿ ತಟಸ್ಥ ಭಾವವನ್ನು ವಹಿಸಿದನು. ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ ಶಕುನಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮರು ಪರಾಜಿತರಾಗುವವರೆಗೂ ನಾನು ಅಸ್ತ್ರಧಾರಣ ಮಾಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಕ? ನಿನಗಾಗಿ ನಾನು ಎಲ್ಲೆಲ್ಲಿಯೂ ಹುಡುಕಾಡಿದೆನು. ಬಂದು ಎಷ್ಟು ಹೊತ್ತಾಯಿತು ಮಿತ್ರ? ಬಹಳ ವೇಳೆಯಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ನನಗಿಲ್ಲ. ಪುನಃ ನೋಡುವೆನು, ಆಗ ತಿಳಿಯುವೆ ಶಪಥವೇನೆಂದು. ಇಲ್ಲ ಮಿತ್ರ, ನಿನಗೊಂದು ಸಂತೋಷದ ವಿಚಾರವಿರುವುದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯದಲ್ಲಿ ಪದತಳಿತರಾಗಿ ಪಶುಗಳಂತೆ ಜೀವಿಸುತ್ತಿರುವ ಈ ಸೂತ ಕುಲದವರಿಗೆ ಸಂತೋಷದ ವಿಷಯವೇ? ಇದೇನು ಶಕುನಿ? ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ನಾನು ಹಲವು ಬಾರಿ ಯೋಚಿಸಿ ಕರ್ಣನನ್ನು ಸೇನಾಧ್ಯಕ್ಷನನ್ನಾಗಿ ಮಾಡಬೇಕೆಂದು ತೀರ್ಮಾನಿಸಿ ಆ ಸಂತೋಷದ ವಿಚಾರವನ್ನು ಹೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಇದೇ
ಪರಿಹಾಸ್ಯವೇ ಕೌರವೇಶ್ವರ. ಕರ್ಣನೇ ಹೋಗಿ ಕುರುಪಿತಾಮಹನನ್ನು ಕಾಣು, ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಪ್ರಾರ್ಥಿಸು. ಯುದ್ಧವು ಸನ್ನಿಹವಾಗುತ್ತಿದೆ. ಸರಿ ಶಕುನಿ, ನೀನು ಹೇಳಿದ ಹಾಗೆ ಪಿತಾಮಹರನ್ನು ಕಾಣುತ್ತೇನೆ. ನೀನು ನನ್ನ ಸಂಗಡ ಬಾ ಶಕುನಿ. ನಡೆ ನಡೆ ಕೌರವೇಶ್ವರ, ನಡೆ. ನಡೆ ಕುರುಕುಲದ ಕೀಟವೇ ನಡೆ. ನನ್ನ ಸೇಡಿನ ದಾವಾಗ್ನಿ ಜ್ವಾಲೆಗೆ ಸಿಲುಕಿದ ಪತಂಗವೇ, ನನ್ನ ಸಲಹೆಯನ್ನೇ ಕೇಳುತ್ತೀ. ನಿನ್ನ ಕುಲದ ಬೇರನ್ನೇ ಕಿತ್ತೊಗೆಯುವೆನು. ಈ ಶಕುನಿಗೀಗ ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುವಂಶವೇ ನಿರ್ಣಾಮ. ಕುರುಕ್ಷೇತ್ರದ ಸಂಗ್ರಾಮ, ಕುರುವಂಶವೇ ನಿರ್ಣಾಮ. ಪಾಂಡವರಿಗೆ ಜಯವೋ, ಕೌರವರ ಪದಯವೋ. ಆ ಪಾಂಡವರಿಗೆ ಜಯವೋ, ಕೌರವರ ಪದಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಸೇಡಿನ ಸರ್ಪದ ಎಡೆಮೆಟ್ಟಿ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪದ ಎಡೆಮೆಟ್ಟಿ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಡಿಯ ನಾಡಿ ಆನಂದವನ್ನು ಹೊಂದುವನು. ನಿನ್ನ ವಿನಾಶಕ್ಕೆ ನಾಡಿಯ ನಾಡಿ ಆನಂದವನ್ನು ಹೊಂದುವೆನ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಈ ಕುರುಕ್ಷೇತ್ರದಿಂದ. ಈ ಕುರುಕ್ಷೇತ್ರದಿಂದ.
ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕಾದರೂ ಸೃಷ್ಟಿಸಿದೆ ದೇವ. ಪಾಂಚಾಲೆ ಇವಳೇಕೆ ಈ ರೀತಿ ಚಿಂತಾಮಗ್ನರಾಗಿರೋಳು? ಏಕೆ ಚಿಂತಿತೆ? ಏಕೆ ಚಿಂತಿತೆ? ಕೃಪದ ನಂದಿನಿ ಭಯವ ಬಿಡು ಪಾಂಚಾಲೆ ಪರಮ ಸತ್ವನೆ. ಭಯವ ಬಿಡು ಪಾಂಚಾಲೆ ಪರಮ ಸತ್ವನೆ ಪ್ರಿಯೆ ಪರಮ ಸತ್ವನೆ. ಗುರುಪತಿಯ ಕಡಮುರೆದ ಕಡುವೆನು ಗುರುತಿಗಳ ಗುರುಪತಿಯ ತೊಡೆ ಮುರಿದ ಕಡುವೆನು ಕಡುವ ದಂಡರವರನ ಹೊಲಿಸದ ಬಿಡಿ ದುರದಲ್ಲಿ ಕಡುವ ದಂಡರವರನ ಹೊಲಿಸದ ಬಿಡಿ ದುರದಲ್ಲಿ ತೊಡೆ ತಟ್ಟೆ ಪೊಡೆಗೊಟ್ಟೆ ಎದೆಬೆಟ್ಟೆ ನಿಲ್ಲುವೆ ತೊಡೆ ತಟ್ಟೆ ಪೊಡೆಗೊಟ್ಟೆ ಎದೆಬೆಟ್ಟೆ ನಿಲ್ಲುವೆ ಏಕೆ ಚೆಂದಿದೆ ಕೃಪದ ನಂದಿನಿ ಭಯವ ಬಿಡು ಪಾಂಚಾಲೆ ಪರಮ ಸತ್ವನೆ ಪ್ರಿಯೆ ಪರಮ ಸತ್ವನೆ. ವಿಪನಿವಾಸ ಭವನೆಯ ಮರೆಯುವನೇ ತರುಣೆಯೇ ವಿಪನಿವಾಸ ಭವನೆಯ ಮರೆಯುವನೇ ತರುಣೆಯೇ ಕಪಟತನ ವಂಚಕರ ಹೃದಯವನ್ನು ಕೇಳುವೆ ಕಪಟತನ ವಂಚಕರ ಹೃದಯವನ್ನು ಕೇಳುವೆ ತೊಡೆ ತಟ್ಟೆ ಪೊಡೆಗೊಟ್ಟೆ ಎದೆಬೆಟ್ಟೆ ನಿಲ್ಲುವೆ ತೊಡೆ ತಟ್ಟೆ ಪೊಡೆಗೊಟ್ಟೆ ಎದೆಬೆಟ್ಟೆ ನಿಲ್ಲುವೆ ಏಕೆ ಚೆಂದಿದೆ ಕೃಪದ ನಂದಿನಿ ಭಯವ ಬಿಡು ಪಾಂಚಾಲೆ ಪರಮ ಸತ್ವನೆ ಪ್ರಿಯೆ ಪರಮ ಸತ್ವನೆ ಪ್ರಿಯೆ ಪರಮ ಸತ್ವನೆ ಪ್ರಿಯೆ ಪರಮ ಸತ್ವನೆ. ಪ್ರಿಯತಮೇ ಏಕೆ ಏನಾಯಿತು? ನಿಷ್ಕಾರಣವಾಗಿ ಏಕೆ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ದ್ರೌಪದಿ ಅಳಿವಿಗೆ ಒಂದಲ್ಲ 10 ಕಾರಣಗಳು. ನೀವಾದರೆ ಪುರುಷರು ಯಾರಾದರೂ ನಿಮ್ಮನ್ನು ಅಪಮಾನ ಮಾಡಿದರೆ ತಕ್ಕ ಪ್ರತಿಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲವಲ್ಲ. ಅನ್ನ ವಸ್ತುಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯವೂ ಬೇಕು. ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕಾದರೂ ಸೃಷ್ಟಿಸಿದೆ ದೇವ. ಹೊಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಆ ಋಷಿಗಳ ಆಜ್ಞೆ. ಆಹಾಹಾ, ಪತ್ನಿಯನ್ನು ಜೂಜಿನಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರೆ ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವ ನಾನು ಎಷ್ಟೋ ಸಾರಿ ನಿನ್ನಲ್ಲಿ ಬೇಡಿಕೊಳ್ಳಲಿಲ್ಲವೇ? ಆಗಿದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ದುಃಖಿಸಲು ಕಾರಣವೇನು ನನಗೆ ತಿಳಿಸಬಾರದೆ? ನಿಮಗಾಗಿ ಅಲೆದು ಪ್ರಾಣೇಶ್ವರ, ನಿಮಗಾಗಿ ಅಲೆದು ವನವಾಸ ಪಡೆದು ಸಂಬಂಧವಾಗಿ ಕಥೆಯ
ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡಬೇಕು ನಿಮ್ಮಂತಹ ಮೂರ್ಖ ಪತಿಗಳನ್ನು. ಛೀ! ಅದು ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಪ್ರಾಣೇಶ್ವರ, ಹಾಗಾದರೆ ಹೇಳುವುದು ಕೇಳಿ. ಇಂದು ಆಸ್ತಿನಾಂಬೆಗೆ ದೇವಿಯ ದರ್ಶನವನ್ನು ಪಡೆಯಲು ಹೋಗಿದ್ದೆನು. ಅಲ್ಲಿ ಆ ದುರುಳ ದುರ್ಯೋಧನ ಧರ್ಮಪತ್ನಿಯಾದ ಭಾನುಮತಿಯೂ ಸಹ ಅಲ್ಲಿಗೆ ಬಂದಿದ್ದಳು. ಅವಳು ನನ್ನನ್ನು ನೋಡಿ ತುಸನಕ್ಕು, ಇನ್ನೇನು ಸಂಧಿಯಾಗುವುದು, ಈಗಲಾದರೂ ಬಿಚ್ಚಿನ ಮೂರ್ತಿಯನ್ನು ಕಟ್ಟುವೆ ಏನೇ ಎಂದು ನನ್ನನ್ನು ಅಪಹಾಸ್ಯ ಮಾಡಿದರು ಸ್ವಾಮಿ. ಏನು ದುರ್ಯೋಧನನೇ ಪುನಃ ಸಂಧಿಯ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ರಾಯಭಾರಕ್ಕೆ ಯಾರು ಹೋಗಿದವರು? ಮತ್ತಾರು, ನನ್ನನ್ನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಸರಿ ಸರಿ, ಗೋಪಿಕಾಂಗಿನ ವಿಲಾಸ ವಿಕ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯೋಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ಭಾವಿಸಿದನು. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಹಾ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರೇನು? ಏನೆಂದು? ಲೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸಲಗೋ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು. ಬಾಪು ಪಾಂಚಾಲಿ ಬಾಪು. ಸಾತೆ ಹಾತೆ ವರದಿಂದಲಾಗಿ ವರ ಪತ್ನಿಯಾಗಿ ಮರುಗಾಯಿ ಸಾತೆ ಹಾತೆ ವರದಿಂದಲಾಗಿ ವರ ಪತ್ನಿಯಾಗಿ ಮರುಗಾಯಿ ಕಟ್ಟೆ. ಪಾಂಡವ ಪುತ್ರರ ಪತ್ನಿಯಾಗಿ ನೀನು, ಪಾಂಡವ ಪುತ್ರರ ಪತ್ನಿಯಾಗಿ ನೀನು ಚಂಡೋ ಚಿಂತೆಯಿಂದ ಒಂದು ಕಷ್ಟವೇಕೆ ಕಡು ಕೋಪವೇಕೆ ಕಮಲಾಗಿದೆ, ಒಂದು ಕಷ್ಟವೇಕೆ ಕಡು ಕೋಪವೇಕೆ ಕಮಲಾಗಿದೆ ಕಮಲಾಗಿದೆ. ಸಾತೆ ಹೋತೆ ವರದಿಂದಲಾಗಿ ವರ ಪತ್ನಿಯಾಗಿ ಮರುಗಾಲೆ ತಕೆ ಮರುಗಾಲೆ ತಕೆ ಮರುಗಾಲೆ ತಕೆ ಮರುಗಾಲೆ ತಕೆ. ಬಾಪು ಪಾಂಚಾಲಿ ಬಾಪು, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದೆನು. ಪ್ರಾಣೇಶ್ವರ, ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲ ಅಂತಕ ಕಾಳರಾತ್ರಿ ಎಂದು ಹೇಳಿದಿರಿ, ನೆನಪಿದೆಯೇ ಸ್ವಾಮಿ? ದೇವಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞ ವಾಕ್ಯಗಳನ್ನು ದೇವಿ ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆಯಾ? ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಆಹಾಹಾ, ಹೇಳುವುದು ಮಾತ್ರವಲ್ಲ, ಆಡಿದಂತೆ ನುಡಿಯಬೇಕೆಂಬುದೇ ನನ್ನ ಸ್ವಾಮಿ. ಸುಮ್ಮನೆ ಇಚ್ಛಿಸಿದರೇನಾಗುವುದು ತಿಳಿದಿದೆಯಲ್ಲವೇ? ನನ್ನನ್ನು ಕೆಲಸಬೇಡ ಪಾಂಚಾಲಿ, ನಾನೀಗ ಯಾರ ಆಜ್ಞಾಧಾರಕನಲ್ಲ. ಸಂಧಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪನೆ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ಬರೆಸುತ್ತಿರುವನು. ಹೌದು ಸ್ವಾಮಿ. ಧರ್ಮಪರಾಯಣನಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೌರವನ ಬಾಳಿ ಗಣಿಸುವೆ ತಾಳು ತಾಳು ನೀಸುವಂತೆಯೇ, ಕೌರವನ ಬಾಳಿ ಗಣಿಸುವೆ ತಾಳು ತಾಳು ನೀಸುವಂತೆಯೇ. ಸೈರಿ ಸೈ ಪರಿ ದೂರದೋ, ಸೈರಿ ಸೈ ಪರಿ ದೂರದೋ. ಕುಲವೆಲ್ಲವ ಸಾಧೆ ಪಡೆಯುವೆ ನಾನು ಕಾಂತೆಯೇ. ಕೌರವನ ಸಿಗಿದು ಬರುವೆ ನಾನು ಸೈ ಪರಿದೂರದೋ, ಕೌರವನ ಸಿಗಿದು ಬರುವೆ ನಾನು ಸೈ ಪರಿದೂರದೋ. ಕೌರವನ ಬಾಳಿ ಗೆಡಿಸುವೆ ತಾಳು ತಾಳು ನೀಸುವ ಮತಿಯೇ, ತಾಳು ತಾಳು ನೀಸುವ ಮತಿಯೇ, ತಾಳು ತಾಳು ನೀಸುವ ಮತಿಯೇ. ನೋಡೋಣ
ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದ ಕೂಡಲೇ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಪಾರ್ಥ, ಈ ಸಾರಿ ಇವನ ಕೋಪಕ್ಕೆ ಈ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಈ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿದ್ದ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ಸಾಧ್ಯವಾಗಿರುವುದು. ದ್ರೌಪದಿ ಸಮಾಚಾರ ಹೇಳಿ ಸರ್. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದಲ್ಲೋ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸೊಮ್ಮನಿರಬಹುದು. ಆದರೆ ಈ ದಾಶವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿ ಆಚರಣೆ ಮಾಡಲು ಪಾಂಡುರಾಜರು ನಮ್ಮನ್ನು ಪುತ್ರನನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾವು ಸಹಿಸತಕ್ಕವರಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಗುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನೋ. ಭೀಮಸೇನ, ಮುನಿಷೇತಕ್ಕೆ ನಿನಗೀ ಪರಿಗಣ ಗುಣ ಭೀಮ. ಸೈರ್ಯ ಪುದು ಮನ ಸೈ ಶಾಂತನಾಗೋ ಭೀಮ. ಭೀಮಸೇನ, ಏತರ ನಡತೆ ಪ್ರೀತಿ ಸಹೋದರ ಆತುರ ಜಂದಲೆ ಬಲವೇ ನಿರುಗ
ಪ್ರಿಯ ಸಹೋದರ. ನನ್ನ ಮೇಲೆ ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನೆಲ್ಲ ಸಹೋದರ. ಶಾಂತನಾಗು ಸಹೋದರ. ಅಣ್ಣ ಶಾಂತನ ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಎಲ್ಲಿ ಸರ್ ಮಾತು? ಮಾನನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿತೆಯ ತರುಣಿ ಏತಗೆ ಇದು ಗುಡವೋ. ಮಾನನಿ ಮನದ ವೇದನೆ ನೀಗಿಸೋ ಸಮಯವಿದರಿತೆಯ ಏತಗೆ ಇದು ಗುಡವೋ. ಧರ್ಮಜನಮ್ಮಯ ನಿರ್ಮಲ ಬಾದ್ರುವೋ. ಧರ್ಮಜನಮ್ಮಯ ನಿರ್ಮಲ ಬಾದ್ರುವೋ. ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಸೈಪುದು ಮನವನು ತಾಪವ ತರುಣಿ. ಸೈಪುದು ಮನವನು ತಾಪವ ತರುಣಿ. ಧರ್ಮದಿಂದ ಘನ ಕಾರ್ಯ ಸಾಧಿಸೋ ಕೋಮಲ ಹೃದಯವೇ ಕೊರಗಲು ಸರಿಯೇ. ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯವೇ ಕೊರಗಲು ಸರಿಯೇ. ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯವೇ ಕೊರಗಲು ಸರಿಯೇ. ಸಾರ ಸಾಕ್ಷಿನಿ ಹರಿಯದ ಈ ಪರೆ. ಸಾರ ಸಾಕ್ಷಿನಿ ಹರಿಯದ ಈ ಪರಿ. ಹೇಗಿಂತು ನೀನಿಂತು ವಿಕೋಪ ತಳವೆ. ಹೇಗಿಂತು ನೀನಿಂತು ವಿಕೋಪ ತಳವೆ. ಮಾನನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿತೆಯ ತರುಣಿ ಏತಗೆ ಇದು ಗುಡವೋ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವನ್ನು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧವು ಎಂಥ ಘೋರ ಕರ್ಮ ಎಂದು ನೀನು. ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯ ಕರ್ತವ್ಯ. ಯುದ್ಧವು ಪಾಂಚಾಲಿ, ಯುದ್ಧವು ಎಂಥ ಘೋರ ಕರ್ಮ ಎಂಬುದು ನೀನನ್ನು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಅದು ಮುಂದೆ ನಮ್ಮ ಅವಿಚಾರಕ್ಕೆ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಹೆದರಿ ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳಿಸಿ ಅಪಮಾನ ಹೊಂದಿರುವಿರಿ. ಅದಕ್ಕೆ ಆ ದುರ್ಯೋಧನು ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಇಂತಹ ಶಿಕ್ಷೆಗೆ ಗುಡಿಪಡಿಸುತ್ತಿರುವಲ್ಲ ಎಂಬುದೇ ನನ್ನ ಚಿಂತೆಯಾಗಿರುವುದು. ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧ್ಯೆ ಫಲಾಫಲವನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರ ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ಅದು ಯದುಪತಿಯು ನಮ್ಮನ್ನು ನೋಡುತ್ತಾ ಇತ್ತ ಕಡೆಯೇ ಬರುತ್ತಿರಲು ಅವರಿಂದ ಸಂಧಿ ಸಮಾಚಾರ ತಿಳಿದು ನಂತರ ನಿಮ್ಮ ಇಷ್ಟದಂತೆ ಮಾಡಿದರಂತೆ. ಪರಮಾತ್ಮ, ಪಾಂಡಪುತ್ರ ಪ್ರಣಾಮಗಳನ್ನು ಸ್ವೀಕರಿಸಿ. ಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಧರ್ಮನಂದನ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವೇ ನಡೆಯಿತು. ಓ, ನಡೆಯಿತು. ಪಾಂಚಾಲಿ, ಪ್ರಾಣೇಶ್ವರ, ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರ ಮೇಲೆ ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಾಮಿ, ಅಣ್ಣನ ಮಾತು ಮುಗಿಯಲಿ, ನಂತರ ನಿಮ್ಮ ಇಷ್ಟದಂತೆ ಮಾಡಿದ್ರಂತೆ. ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ.
ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಸಭೆಯಲ್ಲಿ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಕೃಷ್ಣ, ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ಈಗಿನಿಂದ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ವಿಮತ. ಅಜ್ಞಾತವಾದ ನೆಪದಿಂದ ಅರ್ಜುನನು ಬಾಳ್ಕಟ್ಟನು. ಈಗ ಸಂಧ್ಯೆ ನೆಪದಲ್ಲಿ ನಮ್ಮೆಲ್ಲರಿಗೂ ಸೀರೆ ನಡೆಸಲು ಅಪೇಕ್ಷಿಸುವೆಯಾ? ಯಾದವಾಗ್ನಿ ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹಾಯನ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನದ ಶೂನ್ಯವಾದ ಈ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆತನು ಕೂಡ ಒಪ್ಪಿದನು. ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛಾಯಿತು ಕೃಷ್ಣ. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷ ಫಲವನ್ನು ನೀವೇ ಪುಂಜಿಸಿರಿ. ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾತಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಬಿಡನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಈಗ ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧ್ಯಾ ಸುದ್ದಿಯು ನನಗೊಪ್ಪದು. ನಿನಗೆ ಒಪ್ಪ ವಿಚಾರ ಹೊಂದಿರುವುದು. ದುರ್ಯೋಧನ ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರುವುದು. ಹೇಳು ಕೃಷ್ಣ, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಾನು ನಿಂತಂತೆಯೇ ಹೇಳಿಬಿಡು. ನೀನು ಕುಳಿತುಕೊಳ್ಳುವ ಹೊರತು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ಅಷ್ಟೊಂದು ಭಯವಾಗುವುದು. ಗದೆಯನ್ನು ಕ್ಷಣಕಾಲ ದೂರವಿಟ್ಟು ನನ್ನ ಪಾರ್ಶ್ವದಲ್ಲಿ ಹೀಗೆ ಕೈ ಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆ. ಆಗಲಿ ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ನಾನು ಕುಳಿತುಕೊಳ್ಳುವನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಬಿಡಯ್ಯ ಈ ಗದೆಯನ್ನ. ಬಿಡಯ್ಯ. ಅರ್ಜುನ, ತೆಗೆದುಕೋ ಈ ಗದೆಯನ್ನ. ಕ್ಷಣಕಾಲ ಹಿಡಿದಿರು. ಜಾಗ್ನಸೇನಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ? ಅಣ್ಣ, ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿದುಂಟೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕರಗಳನ್ನು ಕಟ್ಟಲು ಬರುವುದೋ ಏನೋ ನೋಡೋಣ. ಆಗಲಿ ಅಣ್ಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲೆ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಹಾಗೆ ಆಗಲಿ ಸ್ವಾಮಿ.
ಕೇಳಿರಿ ಎಲ್ಲರೂ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಇಂದು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾದಿತ್ತು. ಯಾರು ಯಾರು ಬಂಧಿಸಿದವರು? ದುರಾಭಿಮಾನಿಯಾದ ದುರ್ಯೋಧನು ಆಜ್ಞೆ ಮಾಡಿದನು, ದುರಾಚಾರ್ಯಾದ ಅವನ ತಮ್ಮ ದುಶ್ಯಾಸನ ನಡೆಸಿದನು. ಇಂತಹ ಮಹಾಕಾರ್ಯ ಅವರಿಗಲ್ಲದೆ ಮತ್ಯಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುಂದಿ ಕೌರವನು ಈ ರೀತಿ ಅಪಮಾನ ಮಾಡಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನ ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿರಿ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪದದಲ್ಲಿ, ವೀರ ರಸಿಕರ ಘೋಷದಲ್ಲಿ ಎಂದು ಹೇಳಿದ. ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳಲ್ಲೂ ವಿಫಲವಾಗಿ ನನ್ನ ಮುಂದೆ ಬಂದು ನಿಂತಿರುವ ಯುದ್ಧ, ಕೃಷ್ಣ ನೀನೇ ತಿಳಿದಿರುವೆ. ನಾನು ಈ ಯುದ್ಧವನ್ನು ಎದ್ದು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದವನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ನೀವಾದರೂ ಬಿಚ್ಚು. ಧನಂಜಯ, ನೀನಾದರೂ ಬಿಚ್ಚು. ಏನು, ಯಾರು ಬಿಚ್ಚುವುದಿಲ್ಲವೇ? ಹೇಳ, ನಾನೇ ಬಿಚ್ಚಿಕೊಳ್ಳುವೆನು. ಹರ 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 ಶಿವಂತ. ಎಲ್ಲಿ ನನ್ನ ಬೆಲೆ? ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ಪುತ್ರ ಕಳತ್ರ ಬಾಂಧವರ ದುರದೋ ತರೆಯುತ್ತೆ. ವರದಶಾಸನ ಕರಳಂ ಹೊರತೆಗೆದು ಈ ದೃಪದ ನಂದಿನಿಯ ಬಿಡಮಡಿಯ ಕಟ್ಟಿಸುವೆ. ಸೇಳುವ ಕುರುಕುಲ ನೀಚರನು ಕಷ್ಟರ ಬಿಡಿದು ಕೊಲ್ಲುವೆನು. ಸೇಳುವ ಕುರುಕುಲ ನೀಚರನು ಮುಂಡಗಳ ಮುಂಡುಗಳಿವೆ. ಹರಿಯೋ ಗಟ್ಟಿ ಕಲೆಯೋ ಗಟ್ಟಿ ರೊಳ್ಳ ಮುಂಡಗಳ ಮುಂಡುಗಳಿವೆ. ಸೀಳಿದ ಕೊಡುಕುಲ ನೀಚರನು ರಕ್ತರ ಪಿಡಿದು ಕೊಲ್ಲುವೆನು. ಸೀಳಿದ ಕೊಡುಕುಲ ನೀಚರನು, ಸೀಳಿದ ಕೊಡುಕುಲ ನೀಚರನು, ಸೀಳಿದ ಕೊಡುಕುಲ ನೀಚರನು, ಸೀಳಿದ ಕೊಡುಕುಲ ನೀಚರನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರ ಮಾತೆ ಕುಂತಿದೇವಿಯ ಸ್ತನಪಾನ ಮಾಡಿದ್ದು ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡಿಬಿಡಿಯನ್ನು ಖಂಡಿಸಲಿ. ನಂತರ ದರ್ಪಿತ ದುರ್ಯೋಧನ ತಡೆಯನ್ನು ಈ ನನ್ನ ಗದಾ ದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣಾರದಕ್ಕೆ ನಿನ್ನ